ನಂದು ಬಹುಶಃ ನನಗೆ ಫೋನ್ ಬಂದು ರಿಲೀಸ್ ಆಗ್ತಿರೋದು ಬಹುಶಃ ಶಾರ್ಟೆಸ್ಟ್ ಪೀರಿಯಡ್ ಇದೆ ಅನಿಸುತ್ತೆ. ಬಹುಶಃ ಒಂದು 2 ತಿಂಗಳ ಹಿಂದೆ ಪ್ರದೀಪ್ ಅವ್ರು ಫೋನ್ ಮಾಡ್ತಾರೆ. ನನಗೆ ಫೋನ್ ಮಾಡಿಬಿಟ್ಟು ನಾವು ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ದೀವಿ, PRK ಪ್ರೊಡಕ್ಷನ್ ಮಾಡ್ತಿದ್ದಾರೆ, ನೀವು ಕತೆ ಕೇಳ್ತೀರಾ ಮಾಡ್ತೀರಾ ಅಂತ ಹೇಳ್ತಾರೆ. ನಾನು ಬೇರೆ ಹೈದರಾಬಾದಲ್ಲಿ ಇರ್ತೀನಿ, ಬರೋದಕ್ಕೆ 2 ದಿವಸ ಆಗುತ್ತೆ, ಬರೋದ್ರೊಳಗೆ ನಾನು ಬರೋದು ಲೇಟ್ ಆಯಿತು ಅಂದರೆ ಬೇರೆ ಏನಾದ್ರು ಕಾಸ್ಟ್ ಪೇಮೆಂಟ್ ಮಾಡೋದು ಕಷ್ಟ ಅಂತ ಮತ್ತೆ ಫೋನ್ ಮಾಡ್ಬಿಟ್ಟು ಇನ್ನು 2 ದಿವಸದಲ್ಲಿ ಬಂದ್ಬಿಡ್ತೀನಿ, ಬೇರೆ ಯಾರಿಗೂ ಕತೆ ಹೇಳ್ಬಿಡಿ. ಯಾಕಂದರೆ ಅಯ್ಯನ ಮನೆ ನಾವೆಲ್ಲ ನೋಡಿದ್ವಿ. ಇವಾಗ ಅಲ್ಲೇ ಒಂದು ಸ್ಕ್ರಿಪ್ಟ್ ಬರೆದಿದ್ರು ಜಿ ಅವರು, ಇನ್ನೇನು ಬೇಕಾಗಿದೆ ಹಾಡಿನ ಬಗ್ಗೆ ಲಿಂಕ್ ಮಾಡಿಬಿಟ್ಟು ಲೈಫಲ್ಲಿ ಇನ್ನೂ ಏನೋ ಬೇಕಾಗಿದೆ ಅನ್ನೋ ಸಮಯದಲ್ಲಿ ಬಂದಿತ್ತು ಮಾರಿಗಲ್ಲು ಪಿಚ್ ಮಾಡಿದಾಗ ಭಾಳ ಖುಷಿ ಆಯಿತು. ಮೊದಲನೇ ಕಾರಣ ಅಫ್ಕೋರ್ಸ್ ಪ್ರದೀಪ್ ಅವರು ಆ ಪ್ರಿವಿಯಸ್ ಸಿನಿಮಾದಲ್ಲೂ ನನಗೆ ಅವಕಾಶ ಕೊಟ್ಟಿದ್ರು, ಬಟ್ ನನಗೆ ಕಾರಣಾಂತರಗಳಿಂದ ಮಾಡೋಕ್ಕಾಗಲಿಲ್ಲ. ಈ ಸಲ ಬಿಡಬಾರ್ದು ಅನ್ನೋದೊಂದು. ಇನ್ನೊಂದು ಮುಖ್ಯವಾಗಿ PRK ಪ್ರೊಡಕ್ಷನ್ ನನಗೆ ಯಾವಾಗಲೂ ನಮ್ಮ ಮನೆ ಪ್ರೊಡಕ್ಷನ್ ಇರೋ ಥರ ತುಂಬ ಭಯ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ZEE5 ಪ್ರದೀಪ್ ಸರ್ಗೆ, ಹಾಗೆಯೇ ಎಲ್ಲ ಜಿ ವಾಹಿನಿ ಕಡೆಯಿಂದ ವಾಹಿನಿಗೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್. ನನ್ನನ್ನು ಓಟು ಆದಮೇಲೆ ಇನ್ನೊಂದ್ಸಲ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ. ರಘು ಸರ್ ಹೇಳ್ದಂಗೆ ಈ ಸಿನಿಮಾದಲ್ಲಿ ನಾನು ಮಲ್ನಾಡೋನು, ಬೇಸಿಕಲಿ ಶಿವಮೊಗ್ಗ, ತೀರ್ಥಹಳ್ಳಿ, ಉಡುಪಿ, ರಾಯಚೂರು, ಸುಮಾರು ಎಲ್ಲ ಕಡೆ ಓಡಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಈ ಭಾಷೆ ನನಗೆ ಭಾಳ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಡೌಟ್ ಇತ್ತು, ಎಲ್ಲಿ ಮಿಸ್ ಆಗುತ್ತೀನೋ ಅಂತ. ಸಕ್ಕತ್ತಾಗಿ ಬರುತ್ತೆ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟೆ. ಫಸ್ಟ್ ಡೇ ಶೂಟಿಂಗಲ್ಲಿ ಬಂದಾಯಿತು ನನಗೆ ಚೆನ್ನಾಗಿ ಬರಲ್ಲ ಅಂತ. ಫಸ್ಟ್ ಸೀನ್ ಭಾಳ ಸೈಕಲ್ ಹೊಡಿತಾ ಇದ್ದೆ. ಯಾಕಂದರೆ ನಮ್ಮ ಪ್ರಶಾಂತ್ ಮತ್ತು ಸೂರಜ್ ಇಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರಿಬ್ಬರು ಅಲ್ಲೇ. ಬಟ್ ಹೋಗ್ತಾ ನಮ್ಮ ಡೈರೆಕ್ಟರ್ ಸಹಾಯದಿಂದ ಆ ಭಾಷೆ ಚೆನ್ನಾಗಿ ಹಿಡಿತಾ ಒಂದು 10-12 ದಿವಸ ಆದಮೇಲೆ ರಘು ಸರ್ ಒಂದು ದಿವಸ ಹೇಳಿದ್ರು, ಸಖತ್ತಾಗಿ ಮಾತಾಡ್ತೇನೆ ನನ್ನ ಭಾಷೆನ ಅಂತ. ಸೊ ಅದಕ್ಕೆ ಡೆಫಿನೆಟ್ಲಿ ನಮ್ಮ ಡೈರೆಕ್ಟ್ರಿಗೆ, ನಮ್ಮ ನಾಗಣ್ಣಗೆ ಆ ಕ್ರೆಡಿಟ್ ಸಲ್ಲುತ್ತೆ. ಆ್ಯಂಡ್ ಇನ್ನೊಂದು ರಘು ಸರ್ ಹೇಳಿದಂಗೆ ಒಂದು ಒಳ್ಳೆ ಅವಕಾಶ, ಈ ಒಂದು ಬೇಡ್ರ ವೇಷವನ್ನು ಹಾಕುವಂಥ ಅವಕಾಶ. ಒಂದು ಸಿರ್ಸಿಯ ದೊಡ್ಡ ಕಲ್ಚರ್ ಇದು. ತುಂಬ ಜನ ಅಂತ ಒಂದು ವೇಷ ಧರಿಸೋದಕ್ಕೆ ಕಾಯ್ತಾ ಇರ್ತಾರೆ. ನನಗೆ ಬಯಸದೆ ಬಂದ ಭಾಗ್ಯ. ಸಂಕೇತ್ ಅವ್ರನ್ನ ನಾನು ಟ್ರೈನ್ ಮಾಡಿದ್ದು. ಥ್ಯಾಂಕ್ ಯು ಸಂಕೇತ್ ಅವರೇ, ಒಂದು ಒಳ್ಳೆ ಅವಕಾಶ ಸಿಕ್ತು ಬೇಡ್ರ ವೇಷ ಹಾಕೋದಕ್ಕೆ. ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್. ಇಷ್ಟು ಒಳ್ಳೆ ನಿಮ್ಮ ಸುಮಾರು 1 ವರ್ಷದ ಪ್ರಯತ್ನದ ಒಳ್ಳೆ ಕತೆಗೆ ನನ್ನನ್ನು ಭಾಗವಹಿಸಿ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಈ ಪಾತ್ರ ಗೋಪಣ್ಣ ಹೇಳ್ತಾ ಇದ್ರು, ಚೆನ್ನಾಗಿ ಮಾಡಿದ್ದೀರ ಡಬ್ಬಿಂಗ್ ನೋಡಿದೆ ಅಂತ. ಅದಕ್ಕೆ ಕಾರಣ ನೀವೇ. ಆ್ಯಂಡ್ SK ಸರ್, ಇವಾಗ ಏನು ನೋಡ್ತಾ ಇದ್ದೀವಿ ಅದನ್ನೆಲ್ಲ ಪೂರ್ತಿ ಕ್ರೆಡಿಟ್ ನಿಮಗೆ ಹೋಗಬೇಕು. ಅದ್ಭುತವಾಗಿ ನಮಗೆ ಸೆಟ್ಟಲು ಹಾಗೆ ಅನಿಸ್ತಿತ್ತು, ಈಗ ನೋಡಬೇಕಾದ್ರೆ ಅಂತೂ ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ಮೊದಲನೇದಾಗಿ ನಾನು ಮಾಡಿದ ಮೊದಲನೇ ಸಿನಿಮಾ ಪರಮಾತ್ಮ, ಅಪ್ಪು ಸರ್ ಜೊತೆ. ಆವಾಗ ಅಪ್ಪು ಸರ್ ಏನೋ ಇಂಗ್ಲೀಷಲ್ಲಿ ಮಾತಾಡೋರು ನಮ್ಗೆ ಗೊತ್ತಾಯ್ತಿರಲಿಲ್ಲ ಅಷ್ಟೇ, ಯಾಕಂದರೆ ಇಂಗ್ಲೀಷ್ ನಮ್ಗೆ ಬರ್ತಿರಲಿಲ್ಲ. ವೆಬ್ ಸೀರೀಸ್ ಆ ಥರದ್ದು ಏನೇನೋ ಡಿಸ್ಕಸ್ ಮಾಡೋ, ಬಟ್ ಅದು ಹಿಂಗೆ PRK ಮೂಲಕ ಈಗ ಬರುತ್ತೆ ಅನ್ನೋದು ನನಗೆ ಇದು ನನ್ನ ಲಕ್ಕು ಅಂತ ನಾನು ಹೇಳ್ತೀನಿ. ಅದು ವೆಬ್ ಸೀರೀಸ್ ಫಸ್ಟು ಮಾಡ್ತಾ ಇರೋದು ನನ್ನ ಲೈಫಲ್ಲಿ. ಸಿನಿಮಾನು ಫಸ್ಟ್ ನನ್ನ ಲೈಫಲ್ಲಿ ಮಾಡಿದ ಪರಮಾತ್ಮ. ಅದು 2 ಅಪ್ಪು ಸರ್ ಕಡೆನೇ ಆಗಿದ್ದು ನನಗೆ ಭಾಳ ಖುಷಿ ಇದೆ. ಥ್ಯಾಂಕ್ ಯು ರಶ್ಮಿನ. ಹಾಗೆ ಮರ್ತೇನೆ ಕೇಳಿದ್ದು ಸರ್, ಆಗ ನಾನು ಹೇಳ್ತೀನಿ. ಅಲ್ಲ, ನಿಮ್ಮೂರಲ್ಲಿ ತೆಗ್ದಿರೋದು ನಮ್ಮೂರಲ್ಲಿ ತೆಗ್ದಿರೋದು ಆದರೆ ಇದು ಸಿರಿಸಿ ಮತ್ತು ಯಲ್ಲಾಪುರದ ಮಧ್ಯದಲ್ಲಿ ತೆಗ್ದಿರೋದು, ಮಂಚಿಕೆರೆ ಅಂತ. ನಮ್ಗೆ ಆ ಕಡೆ ಯಲ್ಲಾಪುರ ತಾಲೂಕು ಬರುತ್ತೆ. ನಮ್ಮೂರಲ್ಲಿ ಸ್ವಲ್ಪ ಮಳೆ ಜಾಸ್ತಿ. ಆಮೇಲೆ ಇನ್ನೊಂದು ಏನಂದ್ರೆ ಈ ಕತೆ ನಮಗೆ ಸ್ವಲ್ಪ ಬಟ್ ಬೇರೆಯವ್ರಿಗೆ ಜಾಸ್ತಿ ಅನಿಸುತ್ತೆ. ಮುಖ್ಯವಾಗಿ ಏನಂದರೆ ಈ ಕಥೆನ ನನಗೆ ಡೈರೆಕ್ಟ್ರು ಮುಂಚೆನೇ ಹೇಳಿದರು, ಆವಾಗಲೇ ಮಾಡುವಂಥ ಪ್ಲ್ಯಾನ್ ಆಗಿತ್ತು. ಆದರೆ ಇದು PRK ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಆಯಿತು ಮಾಡೋಣ ಅಂತ ಆಯಿತು. ಸ್ವಲ್ಪ ಡೇಟ್ಸ್ ಆ ಕಡೆ ಆಯಿತು. ಡೈರೆಕ್ಟರ್ ಅದು ಕ್ಲಿಯರ್ ಮಾಡ್ಕೊಂಡಿದ್ದಾರೆ ಆ ಟೈಮಲ್ಲಿ. ನಮ್ಮೂರಿನ ಕಥೆ ಆಗಿದ್ದರಿಂದ ನನಗೆ ಭಾಳ ಈಸಿ, ಯಾಕಂದರೆ ಭಾಷೆ ಎಲ್ಲ ನಮ್ಮೂರಿನ. ಆಮೇಲೆ ಅಲ್ಲಿಯ ಹವ್ಯಕರು ಮನೆಗೆ ನಾವು ಹೋಗಿದ್ದಾಗಲಿ ಅಥವಾ ಅಲ್ಲಿ ಸ್ಕೂಲು, ಅಲ್ಲಿಯ ಹೊಳೆ, ಇವೆಲ್ಲ ನಮಗೆ ಭಾಳ ಹತ್ತಿರದ್ದಾಗಿದ್ದರಿಂದ ನಮ್ಗೆ ಭಾಳ ಈಸಿ ಆಯಿತು. ನನಗೆ ಆ್ಯಕ್ಚುಲಿ ಆ್ಯಕ್ಟ್ ಮಾಡಿದೆ ಅಥವಾ ಆ ಥರದ್ದು ಯಾವುದು ನನಗೆ ಫೀಲ್ ಆಗಿಲ್ಲ. ನಾನು ಆರಾಮಾಗಿದ್ದೆ, ಮನೆಗೆ ಹೋಗ್ತಿದ್ದೆ, ಮನೆಯಿಂದ ಬರ್ತಿದ್ದೆ, ಮತ್ತೆ ಯಾಕಂದ್ರೆ ಆ ಫೀಲಲ್ಲೇ ಇದ್ದೆ ನಾನು ಒಂದಿಷ್ಟು ದಿನ. ಸೊ ಭಾಳ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ. ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಟೀಮ್ ಆ್ಯಕ್ಚುಲಿ ನಾಗರಾಜ್ ಬೈಂದೂರು ಇವರೆಲ್ಲ ನಾಗಿ ಅಂತೂ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ.
ಸೊ ಅದೊಂದು ಖುಷಿ ಇದೆ. ಆಮೇಲೆ ಅನಿಲ್ ನಮ್ಮ ಸೆಟ್ ಅನಿಲ್ ಭಾಳ ಕಷ್ಟಪಟ್ಟು ಇದು ಮಾಡಿದ್ರು. ರಂಜನ್, ಶಿವು, ಪುಷ್ಯಣ್ಣ, ನಂದ್ರಣ್ಣ, ಸುಭಾಷಣ್ಣ, ಆಮೇಲೆ ಎಲ್ಲರಿಗಿಂತ ಮುಖ್ಯ ಸ್ವಾಮಿ ಸರ್ ಬರೀ ಹಿಡಿಯೋರು. ಎಲ್ಲಿ ಹೋದ್ರು ಅಲ್ಲಿ ಹೋಗ್ಬೇಡ, ಇದು ಮಾಡಬೇಡ್ರಿ, ನಮ್ಗೆ ಡೇಟ್ ಕೊಡಿದ್ರು ಇಲ್ಲ ನಮ್ಗೆ ಡೇಟ್ ಬೇಕೇ ಬೇಕು ಅಂತ ಸ್ವಾಮಿ ಸರ್ ಇದು ಮಾಡೋರು. ಆಮೇಲೆ ಸತೀಶ್ ಸರ್ ಅಂದರೆ ಈ ಓಲ್ಡ್ ಟೀಮ್ ಹೆಂಗಿತ್ತು ಅಂದರೆ ಅದ್ಭುತವಾಗಿತ್ತು. ನಿಮ್ಮ ಗೀತಿಕಾ ಇವರೆಲ್ಲ ಭಾಳ ಸಪೋರ್ಟ್ ಆಗಿದ್ರು ನಮಗೆ. ಹಾಗಾಗ್ಬಿಟ್ಟು ನನಗೆ ಭಾಳ ಈಸಿ ಆಯಿತು ಮಾಡೋಕ್ಕೆ. ಆಮೇಲೆ ಖುಷಿ ಇದೆ. ಹಾಗೆ G5 ಇದರಲ್ಲಿ ಮಾಡ್ತಾ ಇರೋದು ನನ್ನನ್ನು